guys, welcome back to my YouTube channel. ಸೊ ಗಾಯ್ಸ್, ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ಆದರೆ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ನಿಮಗೆ ಗೊತ್ತು 9 to 6 ವರ್ಕ್ ಅಂತ ಅಂದರೆ ತುಂಬ ಈಸಿ ಏನಿಲ್ಲ. ಫುಲ್ ಸ್ಟ್ರೆಸ್ಸು, ಬ್ಯುಸಿಯಾಗಿರ್ತೀವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇವಾಗ ಆಲ್ರೆಡಿ ಟೈಮ್ ಬಂದು 5:15 ಆಗೋಗಿದೆ. ಇವಾಗ ವ್ಲಾಗ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಏನಂದರೆ ಇವತ್ತು ನೈಟ್ ಡಿನ್ನರ್ದು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಕುಕಿಂಗ್ ವ್ಲಾಗ್ ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಇವಾಗ ನೈಟ್ ಡಿನ್ನರ್ಗೆ ನಾವೇನು ಮಾಡ್ತೀವಿ, ಅದು ಏನು ದೋಸೆ ಮಾಡಬೇಕು ಅಂತ ನಮ್ಮಮ್ಮ ಅನ್ಕೊತಾ ಇದ್ರು. ದೋಸೆ ಅಂತ ಅಂದರೆ 5 ಮಿನಿಟ್ಸ್ ದೋಸೆ. ಸೊ ಅದಕ್ಕೇ 5 ಮಿನಿಟ್ಸ್ ಅಲ್ಲ, 5 to 10 ಮಿನಿಟ್ಸ್ ಆಗುತ್ತೆ. ಆ ದೋಸೆ ಹೇಗೆ ಮಾಡ್ತೀವಿ ಎಲ್ಲ ರೆಸಿಪಿ ತೋರಿಸ್ತೀನಿ, ಬನ್ನಿ. ಗಾಯ್ಸ್, ಏನು ಗೊತ್ತಾ, ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಅನ್ಕೊತಾ ಇದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ನನಗೆ ಲೆಕ್ಚರರ್ ಕೊಡ್ತಾ ಇದ್ದಾರೆ, ನನ್ನ ತಮ್ಮ ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಬಟ್ ಆದರೆ ಅವರಂತೂ ಮಾಡಲ್ಲ ಗಾಯ್ಸ್. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅಥವಾ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ತೊಗೊತೀನಿ ಮುಂದೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಇನ್ಸ್ಟೆಂಟ್ ದೋಸೆ ಬ್ಯಾಟರ್ಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಮೊಸರು, ರವೆ, ಅವಲಕ್ಕಿ, ಅಕ್ಕಿ ಹಿಟ್ಟು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಇನ್ಸ್ಟೆಂಟಾಗಿ ದೋಸೆ ಬ್ಯಾಟರ್ ಮಾಡ್ಕೋಬೋದು. ಫಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ರವೆ ಹಾಕೊತಾ ಇದ್ದೀನಿ. ಮೆಷರ್ಮೆಂಟಿಂದ ಮಾಡಬೇಕು. 2 ಕಪ್ ರವೆ ಹಾಕೊತಾ ಇದ್ದೀನಿ. 1 ಕಪ್ ಅವಲಕ್ಕಿ, ಆಮೇಲೆ 1 ಕಪ್ ಮೊಸರು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಅದೇನು 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಟ್ಟರೆ ಸಾಕು. ಹಾಫ್ ಆನ್ ಅವರ್ ಬಿಟ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೆಂದಷ್ಟು ದೋಸೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ದೋಸೆ. ಸೊ 15 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ಹೇಗಾಗಿದೆ ಅಂತ ನೀವೇ ನೋಡ್ಬೋದು. ಫುಲ್ ಎಲ್ಲ ಮ್ಯಾರಿನೇಟ್ ಆಗಿ ರುಬ್ಬೋದಕ್ಕೆ ಫುಲ್ಲು ರೆಡಿಯಾಗಿದೆ. ಸೊ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಾದ್ಮೇಲೆ ಈ ಥರ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಕನ್ಸಿಸ್ಟೆನ್ಸಿ ನೀವೇ ನೋಡ್ತಾ ಇದ್ದೀರಾ. ಅಂದರೆ ಸ್ವಲ್ಪ ತೆಳು ಥರನೇ ಇದೆ, ಬಟ್ ಆದರೆ ಇವಾಗ ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀವಲ್ಲ, ಸೊ ಅದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸರಿಯಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತೀವಿ. ಅಕ್ಕಿ ಹಿಟ್ಟು ಎಷ್ಟು ಆ್ಯಡ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇದರಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗಿಲ್ಲ, ಸೊ ಅದಕ್ಕೇ ನಾವು ಇವಾಗ ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವೇ ನೋಡಿದ್ರಲ್ಲ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದು. ಸೊ ಯಾರು ಬೇಕಾದರೂ ಮಾಡ್ಕೊಬೋದು. ಬ್ಯಾಚುಲರ್ಸ್ಗಂತೂ ಇದು ಹೇಳಿ ಮಾಡಿಸಿದಂತಹ ಬ್ಯಾಟರ್
ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀವಿ. ಸ್ವಲ್ಪ ಸೋಡಾ ಅಷ್ಟೇ, ಯಾಕಂದರೆ ಇವಾಗ ಮಾಡಿರೋದಲ್ವ, ಮ್ಯಾರಿನೇಟ್ ಆಗಿರಲ್ಲ ಅಂತ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀವಿ ಅಷ್ಟೇ. ಓವರ್ನೈಟ್ ಮ್ಯಾರಿನೇಟ್ ಆಗಿರಲ್ವಲ್ಲ, ಅದಕ್ಕೆ ಇವಾಗ ತಾನೇ ಬ್ಯಾಟರ್ ಮಾಡಿರೋದು, ಅದಕ್ಕೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ತಾಯಿದ್ದೀವಿ ಅಷ್ಟೇ ಫ್ರೆಂಡ್ಸ್. ದೋಸೆ ಬ್ಯಾಟರ್ ರೆಡಿ. ಅದನ್ನು ದೋಸೆ ಹಂಚ್ ಮೇಲೆ ಹಾಕ್ಬಿಟ್ಟು ತಿನ್ನೋದಷ್ಟೇ ಕೆಲಸ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ದೋಸೆ ಬ್ಯಾಟರ್ ಥರನೇ ಬಂದಿದೆ ಅಂತ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಬಿಟ್ಟು ಬೇಯಿಸಿ, ಇನ್ನು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಎರಡೂ ಸೈಡ್ ಬೇಯಿಸ್ಕೊತೀವಿ, ಕೆಲವೊಬ್ಬರು ಒಂದೇ ಸೈಡ್ ಬೇಯಿಸ್ತಾರೆ, ಅದು ನಮ್ಗೆ ಅಷ್ಟು ಸೆಟ್ ಆಗಲ್ಲ. ಸೊ ಅದಕ್ಕೇ ನಾವು ಈ ಎರಡೂ ಸೈಡ್ ಬೇಯಿಸ್ತೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂತ. ನೋಡಿ ಎಷ್ಟು ರೋಸ್ಟಾಗಿ, ಎಷ್ಟು ಕ್ಲೀನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ, ಮತ್ತೆ ಮಾಡ್ಕೊಂಡು ತಿಂತೀರಾ. ಎರಡೂ ಸೈಡ್ ಬೇಯಿಸ್ಕೊಂಡಾದ್ಮೇಲೆ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.